ಹೆಲೋ ಗೈಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರೋವಂಥದ್ದು. ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ನೆನ್ನೆನೇ ಮಾತಾಡಬೇಕಾಗಿತ್ತು, ಬಟ್ ನಾನು ಲೈವಿಗೆ ಬಂದು ಲೈವಲ್ಲೇ ಅಪ್ಡೇಟ್ ಕೊಡ್ತಾ ಇದ್ದೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಆದರೆ ತುಂಬ ಜನ ಲೈವಿಗೆ ಬಂದು ಕೇಳ್ತಾ ಇದ್ರು ಅಲ್ಲೇ ಕ್ವಶನನ್ನು. ನಾನು ಅಲ್ಲೇ ಆನ್ಸರ್ ಮಾಡಿರ್ತೀನಿ. ಎಷ್ಟು ಜನ ಲೈವಿಗೆ ಬಂದು ಜಾಯ್ನ್ ಆಗಿದ್ರಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇನ್ನೊಂದು ವಿಷಯ ಏನಂದರೆ ಲಿಂಕ್ ಅಲ್ಲೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಫಾಲೋ ಮಾಡ್ಕೊಂಡಿರಿ. ನಿಮಗೆ ಇಷ್ಟ ಆಗುತ್ತೆ. ಯಾಕೆ ಅಂದರೆ ನಿಮ್ಮ ಕ್ವಶನ್ಸ್ನ ನಾನು ಲೈವಲ್ಲಿ ಆನ್ಸರ್ ಮಾಡ್ತೀನಿ. ವೀಕ್ಲಿ ಒನ್ಸ್ ಬರ್ತಾನೆ ಇರ್ತೀನಿ. ಆ ಒಂದು ವಿಷಯಕ್ಕೋಸ್ಕರ ಮಾತ್ರ ಹೇಳ್ತಿರೋವಂಥದ್ದು. ಅಲ್ಲಿ ಕಂಟೆಂಟ್ ಡಿಫ್ರೆಂಟ್ ಆಗಿರುತ್ತೆ, ಬಟ್ ನಾನು ಯಾವಾಗ ಲೈವಿಗೆ ಬರ್ತೀನಿ ವಿಷಯ ಒಂದೇ ಆಗಿರುತ್ತೆ, ಅದು ಮೂವಿನೇ ಮಾತ್ರ ಆಗಿರೋವಂಥದ್ದು. ಯಾಕೆಂದರೆ ಎಲ್ಲ ಕಂಟೆಂಟಿಗೂ ಕನೆಕ್ಟ್ ಆಗುವಂಥದ್ದು ಮೂವೀಸ್ ಮಾತ್ರ ಆಗಿರೋವಂಥದ್ದು. ಸೊ ಕಥಕ್ ರೀತಿ ಒಂದು ಸಾಂಗ್ ಮೇಲೆ ಒಂದು ಡ್ಯಾನ್ಸ್ನ ನಡೀತಾ ಇರೋವಂಥ ಒಂದು ಸಾಂಗ್ ಶೂಟ್ ಆಗಿರೋವಂಥದ್ದು. ಇದು ಫೈನಲ್ ಸಾಂಗ್ ಶೂಟ್ ಆಗಿರೋವಂಥದ್ದು. ಅಂದರೆ ಇದು ಕಂಪ್ಲೀಟ್ ಆದರೆ KD ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. ಅದರ ಅರ್ಥ ಮಾರ್ಟಿನ್ ಶೂಟಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಅದೇ ಮೊದಲು ಬರೋಕ್ಕೆ ಹೊರಟಿದೆ ಅನ್ನೋ ರೀತಿಲಿ ಈಗ ಬಸ್ ನ್ಯೂಸ್ ಇರೋವಂಥದ್ದು. ಮೊದಲೆಲ್ಲ ಹೇಗಿತ್ತು ಅಂದರೆ ನನ್ನ ಹತ್ರ ಎಲ್ಲ ಜಗಳ ಆಡ್ತಾಯಿದ್ರು, ಇಲ್ಲ KDನೇ ಫಸ್ಟ್ ಬರುತ್ತೆ, ಮಾರ್ಟಿನೇ ಆಮೇಲೆ ಬರೋದು ಅಂತ. ಈಗ ಅವರೇನೆ ತಿರುಗಿ ಹೇಳ್ತಾ ಇದ್ದಾರೆ, ಇಲ್ಲ ಮಾರ್ಟಿನ್ ಫಸ್ಟ್ ಬರುತ್ತೆ ಬ್ರೋ, KD ಈಗ ಬರಲ್ಲ ಅಂತ. ಸೊ ನಾನು ಹೇಳ್ತಿರೋದೇನು ಅಂದರೆ ಎರಡೂ ಕೂಡ ನ್ಯೂಸ್, ನೀವು ಹೇಳ್ತಿರೋದಿಲ್ಲ, ಎರಡೂ ಕೂಡ ಕನ್ಫರ್ಮ್ ಅಲ್ಲ. ನಾನು ಮೊದಲಿಂದನೂ ಒಂದು ವಿಷಯಕ್ಕೆ ಫಿಕ್ಸ್ ಆಗಿದ್ದೇನು ಅಂದರೆ ಮಾರ್ಟಿನ್ ಫಸ್ಟ್ ಬರುತ್ತೆ ಅಂತ. ಅದೇ ರೀತಿ ಅಪ್ಡೇಟ್ ಬರೋಕ್ಕೆ ಹೊಟ್ಟಿದೆ. ಇದೆ ಮಾರ್ಚ್ 17ನೇ ತಾರೀಕಿಗೆ ಒಂದು ಪೋಸ್ಟರ್ ಜೊತೆ ರಿಲೀಸಿಂಗ್ ದಿಸ್ ಸಮ್ಮರ್ ಏನೋ ಒಂದು ಅಪ್ಡೇಟ್ ಜೊತೆಗೆ ಈ ಸಮ್ಮರಲ್ಲಿ ಬರೋಕ್ಕೆ ಹೊಟ್ಟಿದೆ ನಿಜ. ಆದರೆ ಆ ಪೋಸ್ಟರಲ್ಲಿ ಏನು ಬರ್ದಿದೆ ಅಂತ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗಬೇಕು ಅಂದರೆ ಮಾರ್ಚ್ 17 ಬರಲಿ ಅಂತಲೇ ಕಾಯ್ತಾ ಇದ್ದೀನಿ. ಸೊ ಈಗ ಎರಡನೇ ಅಪ್ಡೇಟ್ ಅಂತ ಬಂದಾಗ ಯುವ ಅವ್ರದ್ದು ಫಸ್ಟ್ ಸಾಂಗ್ ರಿಲೀಸ್ ಆಗಿಕೊಟ್ಟಿದೆ ಮಾರ್ಚ್ 2ನೇ ತಾರೀಕಿಗೆ. ಅದನ್ನು ಅವರೇ ಬಂದು ಪೋಸ್ಟ್ ಮಾಡಿ ಹೇಳಿದ್ದಾರೆ, ಲೈಕ್ ನನ್ನ ಫಸ್ಟ್ ಮೂವಿ ಫಸ್ಟ್ ಸಾಂಗ್ ಬರೋಕ್ಕೆ ಹೊಟ್ಟಿದೆ, ಒಬ್ಬನೇ ಶಿವ ಒಬ್ಬನೇ ಯುವ. ಸೊ ಇದೊಂದು ಮಾಸ್ ಸಾಂಗ್ ಆಗಿರೋವಂಥದ್ದು, ಇಂಟ್ರೊಡಕ್ಷನ್ ಥೀಮ್ ಸಾಂಗ್ ಆಗಿರೋವಂಥದ್ದು. ಈ ರೀತಿ ಚಾಮರಾಜನಗರದಲ್ಲಿ ಒಂದು ರಿಲೀಸ್ ಆಗಿಕೊಟ್ಟಿದೆಯಲ್ಲ, ಇವೆಂಟ್ ರೀತಿ ರಿಲೀಸ್ ಆಗಿಕೊಟ್ಟಿದೆ. ಸೊ ನಾನು ಹ್ಯಾಪಿ. ಇವರ ಒಂದು ಡೆಬ್ಯೂ ಮೂವಿ ಆಗಿರೋವಂಥದ್ದು, ತುಂಬಾ ಜವಾಬ್ದಾರಿ ಜೊತೆಗೆ ಬರ್ತಿರೋವಂಥ ಒಂದು ಮೂವಿ ಆಗಿರೋವಂಥದ್ದು. ಎಲ್ಲ ಜವಾಬ್ದಾರಿನ ಹೊತ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವು ಅದನ್ನು ನೋಡಲ್ಲ, ನಾವು ಇವರ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ನ ನೋಡೋಕೆ ಕೊಟ್ಟಿದ್ದೀವಿ. ಸಂತೋಷ್ ಆನಂದರಾಮ್ ಅವರ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ನಂಬಿಕೆ ಇದೆ, ಯಾಕೆಂದರೆ ಕಣ್ಣಾರೆ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಈಗ ಮೂರನೇ ವಿಷಯ ಬಂದು ಡೆವಿಲ್ ಮೂವಿದಾಗಿರೋವಂಥದ್ದು. ನೋಡಿ, ನಾನು ನಿಮಗೆ ನಿನ್ನೆ ಲೈವಲ್ಲಿ ಬಂದಾಗ ಹೇಳಿದ್ದೆ, ಲೈಕ್ ಮಿರರ್ ಮೇಜ್ ಜೊತೆಗೆ ಬರ್ತಾ ಇದೆ ಅಂತ. ಇದೆಲ್ಲ ನನಗೆ ಅನಿರುದ್ಧ್ ವಾತ್ಸ್ ಅವರು ಕೊಟ್ಟಿರೋವಂಥ ಒಂದು ಇನ್ಫಾರ್ಮೇಷನ್ ಪ್ರಕಾರ, ಸೆಟ್ಟಿಂದನೇ ಬಂದಿರೋಂಥ ಇನ್ಫಾರ್ಮೇಷನ್ ಪ್ರಕಾರ. ನೀವು ಆ ಕಳಿಸಿರೋಂಥ ಇಮೇಜ್ನ ನಾನು ಅಪ್ಲೋಡ್ ಮಾಡಲೇಬೇಡ ಅಂತ ನೀವೇ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಅದಾದಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ ನಿಮ್ಮ ಒಂದು ಇಮೇಜ್ನೇ ಆಗಿರೋವಂಥದ್ದು ಮಿರರ್ ಮೇಜ್ದು. ಸೊ ಅದು ನಿಮಗೆ ಬಿಟ್ಟಿದ್ದು, ನೀವು ಹೇಳಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಹಾಗೆಯೇ ಹೀರೋಯಿನ್ದು ಕೂಡ ಕನ್ಫ್ಯೂಷನ್ಸ್ ಇದೆ ಇಲ್ಲಿ. ಅದನ್ನು ಎರಡನ್ನೂ ಈಗ ನಾನು ಈ ವಿಷಯದಲ್ಲೇ ಹೇಳ್ಬಿಡ್ತೀನಿ. ಹೀರೋಯಿನ್ ಕನ್ಫ್ಯೂಷನ್ಸ್ ಇದೆಯಲ್ಲ, ಅದನ್ನು ನಾವು 3 ಜನ ಹೀರೋಯಿನ್ಸ್ ಅಂತ ಏನಿದಾರಲ್ಲ, ಅವ್ರ ಬಗ್ಗೆ ನಾನು ತಿಳಿಸ್ಲೇಬೇಡವೋ ಅಂತ ನೀವೇ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹೇಳ್ತೀವಿ. ಏನು ಸಬ್ಸ್ಕ್ರೈಬರ್ಸ್ ಏನಿದ್ದೀರಾ ನೀವು ತಿಳಿಸಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನನ್ನ ಹತ್ರ ಕೇಳ್ತೀವಿ ಸಪ್ತಮೇಗೌಡ ಅವರ, ಶ್ವೇತಾ ಅವರ ಅಂತ. ಯಾರೂ ಅಲ್ಲ ಗುರು. ಹಾಗೇನೇ ಅನಿರುದ್ಧ್ ವಾತ್ಸ್ ಅವ್ರು ಕೂಡ ಅದನ್ನೇ ಹೇಳಿದ್ದು, ಇಲ್ಲ ಅವ್ರು ಯಾರೂ ಅಲ್ಲ, ಆಶಿಕ್ ಬ್ರೋಗ್ ಗೊತ್ತು, ಯಾಕೆಂದರೆ ನಾನು ಹೇಳಿದ್ದೆ ಅಂತ. ಹೌದು, ನೀವು ಹೇಳಿರೋದಕ್ಕೆ ನನಗೆ ಗೊತ್ತಾಗಿರೋವಂಥದ್ದು. ಸೆಟ್ಟಿಂದ ಬಂದಿರೋಂಥ ಇನ್ಫಾರ್ಮೇಷನ್ ಇರಬೇಕಾದ್ರೆ ನೀವು ಯಾಕೆ ಗೆಸ್ ಮಾಡ್ತಿದ್ದೀರಾ? ನನ್ನನ್ನು ಕೇಳಿ ನಾನು ಹೇಳ್ತಿದ್ದೀನಲ್ಲ, ಏನಂತೀರಾ ಅಷ್ಟೇ. ಆ 3 ಜನದಲ್ಲಿ ಒಬ್ಬರು ಸೆಲೆಕ್ಟ್ ಆದಮೇಲೆ ಹೇಳೋಣ ಅಂತಿದ್ದೀನಿ, ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಅದಕ್ಕೂ ಯಾರು 3 ಜನ ಇರೋವಂಥದ್ದು ಅಂತ. ನಾಳೆ ಕನ್ಫರ್ಮ್ ಆಗಲಿಲ್ಲ ಅಂದರೆ ನಾಳೆನೇ ನಿಮಗೆ ಹೇಳ್ತೀನಿ. ಯಾಕೆ ಹೇಳಿದೆ ಅಂದರೆ, 2 ಜನ ಏನಾದರೂ ಸೆಲೆಕ್ಟ್ ಆಗಲಿಲ್ಲ ಅಂದರೆ ಅವ್ರನ್ನ ಡಾಮಿನೇಟ್ ಮಾಡ್ದಂಗೆ ಆಗಬಾರ್ದಲ್ಲ ಅನ್ನೋ ಒಂದೇ ಒಂದು ವಿಷಯಕ್ಕೋಸ್ಕರ ಇಷ್ಟು ದಿನ ಹೇಳಿರಲಿಲ್ಲ. ನೋಡೋಣ ನಿಮಗೇನು ಅನಿಸುತ್ತೆ ಅಂತ. ಹಾಗೆಯೇ ಈಗ ಮಿರರ್ ಮೇಜ್ ಅಂತ ಬಂದಾಗ ಮೊಕೋಬೋಟ್ ಎಕ್ಸ್ಪೀರಿಯನ್ಸ್ ಜೊತೆನೇ ಬರ್ತಿರೋವಂಥದ್ದು ಸರ್. ಬಟ್ ಇಲ್ಲಿ ಮೊಕೋಬೋಟ್ನ ಸೈಡಿಗಿಡ ಅದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಕ್ಯಾಮ್ರಾ ವರ್ಕ್ ಬಗ್ಗೆ ಆಗಿರೋವಂಥದ್ದು. ಬಟ್ ಸೆಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಮಿರರ್ ಮೇಜ್ ಅಂದಾಗ ಸೈಕೋಪ್ಯಾಥ್ಸ್ ಯಾವ ರೀತಿ ಎಲ್ಲ ವರ್ಕ್ ಮಾಡ್ಬೋದು, ಆ್ಯಂಡ್ ಮೇಜರ್ ಸೀನ್ ಇದು ಆಗಿರೋದ್ರಿಂದ ಈ ಸೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸುಮ್ಮನೆ ಒಂದು ಮಿರರ್ ಮೇಜ್ ಅಂದರೆ ಯಾಕೆ ಮಾತಾಡಬೇಕಿತ್ತು? ನಾನು ಮಾತಾಡೋ ಅಗತ್ಯನೇ ಇರಲಿಲ್ಲ ಅಲ್ಲ. ಸೊ ಮಿರರ್ ಮೇಜ್ ಅನ್ನೋದು ಆಲ್ಮೋಸ್ಟ್ ಎಲ್ಲ ಮೂವಿಲೂ ಆಗ್ತಾಯಿದೆ, ಇದೇನು ಹೊಸ ಅದ್ಭುತ ಅಂತಲ್ಲ. ಆದರೆ ನಾನು ಏನು ಸೈಡಿಗೆ ಇಡೋಣ ಅಂತ ಏನು ಹೇಳಿದ್ನಲ್ಲ ಮೊಕೋಬೋಟ್ ಜೊತೆಗೆ ಅಂತ, ಇದು ಹೊಸ ಎಕ್ಸ್ಪೀರಿಯೆನ್ಸ್ ಆಗಿರೋವಂಥದ್ದು. ಮಿರರ್ ಮೇಜಲ್ಲಿ ಮೊಕೋಬೋಟ್ನ ಯೂಸ್ ಮಾಡುವಂಥದ್ದು ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಕಾಂಪ್ಲಿಕೇಟೆಡ್ ಅಂತ. ನಾನಂತೂ ರೆಡಿ ಆಗಿದ್ದೀನಿ ಈ ಒಂದು ಗೂಸ್ ಬಂಪ್ ಮೂಮೆಂಟಿಗೆ. ಆ್ಯಂಡ್ ನಾನು ಇಲ್ಲಿ ಒಂದು ವಿಷಯನ ಮೆನ್ಷನ್ ಮಾಡ್ತೀನಿ ನೋಡಿ, ಮ್ಯಾಕ್ಸ್ ಅಪ್ಡೇಟ್ ಬರ್ತಾ ಇಲ್ಲ. ಯಾಕೆಂದರೆ ಯಾವುದೇ ನಾನು ನಿಮಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಏನು ಅಂದರೆ, ಮಾರ್ಚಲ್ಲಿ ಕನ್ಫರ್ಮ್ ಮಾಡಿ ಹೇಳ್ತಾರೆ ಯಾವಾಗ ಬರುತ್ತೆ ಅಂತ. ಎಲ್ಲ ಕಂಪ್ಲೀಟಾಗಿ ಎಲ್ಲ ಅಪ್ಡೇಟ್ ನಿಮ್ಗೆ ಮಾರ್ಚಲ್ಲೇ ಸಿಗೋವಂಥದ್ದು ಅಂತ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಯಾಕೆ ಅಂದರೆ ಅವ್ರದ್ದು ರೀಸೆಂಟಾಗಿ ತುಂಬ ಜನಕ್ಕೆ ಗೊತ್ತಿಲ್ಲ, ಯಾರ್ಯಾರು ಅಪ್ಡೇಟ್ ಕೊಡ್ತಾ ಇದ್ದಾರಲ್ಲ ಅವ್ರ ವೀಡಿಯೋಸ್ ಕೂಡ ನಾನು ನೋಡಿದ್ದೀನಿ. ಅಂದರೆ ಲೈಕ್
ಏನು ಹೇಳ್ತಾರೆ ನೋಡೋಣ ಅಂತ ಒಂದು ಸತಿ ವಿಸಿಟ್ ಕೊಟ್ಟು ನೋಡಿದೆ. ಅವರಿಗೂ ಕೂಡ ಕ್ಲಿಯರ್ ಕಟ್ಟಾಗಿ ಐಡಿಯಾ ಇಲ್ಲ ಯಾಕೆ ಅಂತ. ಚೆನ್ನೈಯಲ್ಲಿ ಫ್ಲಡ್ ಆಗಿತ್ತಲ್ಲ, ಅದೊಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಉಳಿದಿತ್ತು, ಅದಕ್ಕೋಸ್ಕರ ಮಾತ್ರ ಡಿಲೇ ಆಯಿತು. ಬಿಟ್ಟರೆ ಇಲ್ಲಾಂದರೆ ಮ್ಯಾಕ್ಸ್ ಯಾವಾಗಲೂ ಕೂಡ ಟಾಪಲ್ಲಿ ಅಂದರೆ ಬೇಗನೆ ಬರ್ತಾ ಇತ್ತು. ಅಂದರೆ ಈ ಇಯರ್ನ ಟಾಪಲ್ಲಿ ಫಸ್ಟಿಗೆ ಅದೇ ಬರೋಕ್ಕೆ ಹೊರಟಿರೋ ಅಂಥದ್ದು. ಆದರೆ ಡಿಲೇ ಆಗೋದಕ್ಕೆ ಒಂದೇ ಒಂದು ರೀಸನ್, ಅಲ್ಲಿ ಆಗಿರೋಂಥ ಫ್ಲಡ್. ಸೊ ಆ ಲೊಕೇಶನ್ನ ಆ ಡಿಮ್ಯಾಂಡ್ ಅಷ್ಟಿತ್ತು, ಅಲ್ಲಿ ಬರಲೇಬೇಕಾಗಿತ್ತು. ಅದೇ ಒಂದು ರೀಸನ್ನಿಗೆ ಡಿಲೇ ಆಯಿತು ಅಂತಲೇ ಹೇಳ್ಬೋದು. ಹಾಗೆಯೇ ದೀಕ್ಷಿತ್ ಶೆಟ್ಟಿ ಅವರಿಗೆ ಫುಲ್ಲು ಸಪೋರ್ಟ್ ಮೇಲೆ ಹೇಳ್ತಾ ಇದ್ದೀನಿ. ನೋಡಿ, ಮೊನ್ನೆ KTM ರಿಲೀಸ್ ಆಯಿತು. ಆ KTM ಮೂವಿನ ಥಿಯೇಟ್ರವರು ಇದು ನೀವು ಅಂದ್ಕೊಂಡಿರೋ ರೀತಿ ಇವ್ರಿಗೆ ಮಾತ್ರ ಅಲ್ಲ ಆಗಿರೋಂಥ ಸ್ಟ್ರಗಲ್ ನಮಗೂ ಕೂಡ ನಾವು ಫೇಸ್ ಮಾಡಿದ್ದೀವಿ. ಆ್ಯಸ್ ಅ ಫ್ಯಾನ್ಸ್ ಆಗಿ ನಾವು ಕೂಡ ಫೇಸ್ ಮಾಡಿದ್ದೀವಿ. ಏನಂದರೆ ಕನ್ನಡ ಸಿನಿಮಾ ಓಡ್ತಾ ಇದೆ, ಇಲ್ಲೊಂದು ಮಂಗಳೂರಲ್ಲಿ ಒಂದು ಥಿಯೇಟ್ರ್ ಇದೆ, ಅಲ್ಲೊಂದು ಓಡ್ತಾ ಇದೆ. ನಾವು ಹೋಗಿ ಟಿಕೆಟ್ ಆಲ್ರೆಡಿ ಮೈ ಶೋಲ್ಲಿ ಬುಕ್ ಮಾಡ್ಕೊಂಡು ಹೋಗಿರೋವಂಥದ್ದು. ಆದರೆ 10 ಮೆಂಬರ್ಸ್ ಇಲ್ಲದಲ್ಲೇ ಶೋ ಓಡಿಸಲ್ಲ, ನಿಮ್ಮ ದುಡ್ಡನ್ನ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಹಾಗೆ ನಾನೇ ಎಲ್ಲಿಂದನೋ ಬಂದು ನೋಡಬೇಕು, ರಿವ್ಯೂ ಹಾಕಬೇಕು, ತುಂಬಾ ಕಷ್ಟ ಇತ್ತು. ರಿವ್ಯೂ ಹಾಕಲೇಬೇಕಾಗಿತ್ತು, ನನಗೆ ಅರ್ಜೆಂಟ್ ಇತ್ತು. ಅದ್ರದ್ದು ಕನ್ನಡ ಮೂವಿ ಅಲ್ವಾ, ರಿವ್ಯೂ ಹಾಕಬೇಡವಾ? ನಾನು ನೋಡ್ದಲ್ಲೇ ಹೆಂಗೆ ರಿವ್ಯೂ ಹಾಕಲಿ? ನಾನು ಹೇಳ್ತೇನೆ, ಇಲ್ಲ ಬುಕ್ ಮಾಡೋಕ್ಕಾಗಲ್ಲ, ಇಲ್ಲ 10 ಜನ ಬೇಕೇ ಬೇಕು, ಹಂಗೆ ಹಿಂಗೆ ಅಂತ. ಎಲ್ಲ ಪ್ಯಾನ್ ಇಂಡಿಯಾ ಅಂತ ಅಂದ್ಕೊಂಡು ಲಾರ್ಜ್ ಸ್ಕೇಲೇ ನೋಡಬೇಕು. ಬಿಟ್ಟರೆ ಹೊಸ ಟ್ಯಾಲೆಂಟು, ಹೊಸ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಹುಟ್ಟೋದೇ ಇಲ್ಲ ಇಲ್ಲಿ. ರಾಜ್ಕುಮಾರ್ ಫ್ಯಾಮಿಲಿಯಲ್ಲಾಗಲಿ, ಡಿ ಬಾಸ್ ಅವರಾಗಲಿ, ಯಶ್ ಅವರಾಗಲಿ, ಹೊಸ ಯೂತ್ಸಿಗೆ ಕೊಡ್ತಾರಲ್ಲ ಮೋಟಿವೇಶನ್, ಲೈಕ್ ನೀವು ಮುಂದೆ ಬನ್ನಿ, ನೀವು ಮಾಡಿ, ಈ ಥರ ಹೊಸ ಸಿನಿಮಾ ತೆಗೀರಿ ಅಂತ. ಆ ಥರ ಯೂತ್ಸಿಗೆ, ಯಂಗರ್ ಜನ್ರೇಷನಿಗೆ ಒಂದು ಲೈಕ್ ಬೆಳಿಗುರು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರಲ್ಲ, ಅದು ನನಗೆ ತುಂಬಾ ಖುಷಿ ಆಯ್ತಾಯ್ತಾ. ಅಂದರೆ ಈ ರೀತಿ ಯಾರೂ ಇಲ್ಲ ಅಂತ ಅನ್ಕೊತೀನಿ ಇಂಡಸ್ಟ್ರೀಲಿ. ಇದರಲ್ಲಿ ಇನ್ನೊಂದು ವಿಷಯ ಮೆನ್ಷನ್ ಮಾಡಬೇಕಾಗಿದೆ. ಏನಂದರೆ ಡಿ ಬಾಸ್ ಅವರು, ನಾನು ಯೋಚನೆ ಮಾಡಿದ್ದು ಲೈಕ್ ಅವರು ಹಳೇ ಆ್ಯಕ್ಟರ್ಸ್ನ ಇವರೆಲ್ಲೂ ಕಳೆದೋಗದೇ ಇರೋ ರೀತಿ ತಂದು ಮತ್ತೆ ಅವರ ಮೂವೀಸ್ಗೆ ಫಿಕ್ಸ್ ಮಾಡ್ತಾರೆ. ನಾವೆಲ್ಲ ಮರ್ತೋಗಿರಲ್ಲ ಅವ್ರು ಬಂದಾಗ, ಎಲ್ಲೋಗಿದ್ರು ಗುರು ಇವರೆಲ್ಲ ಅಂತ. ಅವ್ರು ಸ್ಟ್ರಗ್ಲಿಂಗ್ ಟೈಮಲ್ಲಿ ನಿಂತಿರೋವಂಥದ್ದು ಇವರು. ಹಾಗೆಯೇ ಯಶ್ ಅವರು ಕೂಡ ತುಂಬ ಜನ ಆ್ಯಕ್ಟರ್ಸ್ ಇವರೆಲ್ಲ ಅಳೆದೋಗಬಾರ್ದು, ಇವರೆಲ್ಲ ಇಂಡಸ್ಟ್ರಿಯಲ್ಲಿ ಆವಾಗ ಕೊಡುಗೆ ಕೊಟ್ಟವರು, ಸೊ ಇವರಿಗೆಲ್ಲ ಸ್ಟ್ರಗಲ್ ಆಗಬಾರ್ದು ಅಂತ ಇಂಡಿರೆಕ್ಟಾಗಿ ಹೆಲ್ಪ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆಯೇ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಕೂಡ, ನೀವೇನೇ ಅಂದ್ಕೊಳ್ಳಿ, ನಿಮ್ಮ ಮಧ್ಯೆ ಎಷ್ಟೇ ಡಿಫ್ರೆನ್ಸ್ ಇದ್ದರೂ ಕೂಡ ಇಲ್ಲೆಲ್ಲ ಒಂದಾಗಲೇಬೇಕು. ಇದೆಲ್ಲ ಕನ್ನಡ ಇಂಡಸ್ಟ್ರಿ ಆಗಿರೋಂಥದ್ದು, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಗಿರೋವಂಥದ್ದು. ಸೊ ನನ್ನ ಪ್ರೌಡ್ ಫೀಲ್ ಆಗುತ್ತೆ ಗುರು, ನೀವು ಎಷ್ಟೇ ಡಿಫ್ರೆನ್ಷಿಯೇಟ್ ಮಾಡಿದ್ರು ನಾನು ನಿಜಾನೇ ಹೇಳೋ ಅಂಥದ್ದು.